ಮಗ ಮಾಡಿರೋ ತಪ್ಪನ್ ಸರಿ ಮಾಡ್ದೆ ನೀವು ಹೀಗ್ ಸುಮ್ನೆ ಇದ್ರೆ ಹೇಗೆ? ಇಲ್ಲಿ ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. 1 ಲಕ್ಷ ಕಟ್ಟಿದ್ರೇನೆ ಆಪರೇಷನ್ ಮಾಡೋದು ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ. ಅದು ಅಲ್ಲದೆ ಆಪರೇಷನ್ ಟೋಟಲ್ ಬಿಲ್ 5 ಲಕ್ಷ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಅವ್ರ ಮೊದ್ಲಿನ ತರ ಆಗೋವರೆಗೂ ಅವ್ರ ಕುಟುಂಬದ ಖರ್ಚೆಲ್ಲ ನೀವೇ ನೋಡ್ಕೋಬೇಕು. 5 ಲಕ್ಷ ಕೇಳ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ಕೊಡ್ತೀನಿ ಅಂತ ಒಪ್ಕೋಬೇಡ. ಕೊಟ್ರೆ ಯಕಶ್ಚಿತ ರಾಧಿಕಾ ಮುಂದೆ ಒಂದು ಚಿಕ್ಕ ಹುಡುಗಿ ಮುಂದೆ ಸೋಲು ಒಪ್ಕೊಂಡಾಗತ್ತೆ. ಗೊತ್ತಿಲ್ಲದೆ ಮಾಡಿರೋ ಒಂದ್ ಸಣ್ಣ ತಪ್ಪಿಗೆ ಪೊಲೀಸು ಮೀಡಿಯಾ ಅಂತೆಲ್ಲ ಹೋಗಿ ನಮ್ಮ ಆರ್ಯನ್ ಜೀವನನ ಹಾಳು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅವಳು. ಅಂತವಳಿಗೆ ನೀನ್ ದುಡ್ಡು ಕೊಡ್ತೀಯಾ? ಕೊಡಕ್ಕಾಗಲ್ಲ ಅಂತ ಹೇಳು, ಆಮೇಲೆ ಏನಾಗುತ್ತೆ ನೋಡ್ಕೊಳ್ಳೋಣ. ಹಲೋ, ಏನೇ ನನ್ನ ಜೊತೆ ಬೆಟ್ ಕಟ್ಟಿ ಗೆಲ್ಲೋ ಹಠಾನ ನಿನಗೆ? ಬೇಕು ಅಂತಾನೆ ಕಾಲ್ ಕೆರ್ಕೊಂಡ್ ಜಗಳಕ್ ಬರ್ತಾ ಇದ್ಯಾ? ಅತ್ತೆ, ನಾನಿಲ್ಲಿ ಒಂದ್ ಜೀವ ಉಳ್ಸೋದಕ್ ಹೋರಾಡ್ತಿದ್ದೀನಿ. ನಿಮ್ ಜೊತೆ ಬೆಟ್ ಕಟ್ ಗೆದ್ರೆ ನನ್ಗೇನ್ ವರ್ಲ್ಡ್ ಕಪ್ ಕೊಡ್ತಾರಾ? ಇಲ್ವಲ್ಲ. ಅರ್ಜೆಂಟ್ ಆಗಿ ಆಪರೇಷನ್ಗೆ 1 ಲಕ್ಷ ದುಡ್ಡು ಬೇಕು. ಇಮಿಡಿಯೇಟ್ ಆಗಿ ಅದನ್ನ ತಂದ್ಕೊಟ್ಟು ನಿಮ್ ಮಗ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನೀವ್ ಯಾವ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡ್ರು ನಿಮ್ ತಪ್ಪಿಗೆ ಪ್ರಾಯಶ್ಚಿತ ಸಿಗಲ್ಲ. ಅತ್ತೆ, ನೀವ್ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ರು ಪರವಾಗಿಲ್ಲ, ಅಥವಾ ಇಲ್ಲಿಗೆ ತಂದ್ಕೊಟ್ರು ಪರವಾಗಿಲ್ಲ, ದುಡ್ಡು ಕೊಡ್ಬೇಕಷ್ಟೇ. ಏನೇ ಹೆದರ್ಸ್ತಾ ಇದ್ಯಾ? ನನ್ನನ್ನೇನ್ ನಿಮ್ಮನೆ ಆಳು ಅನ್ಕೊಂಡಿದ್ಯಾ? ಹೌದು, ದುಡ್ಡು ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನೇ ಮಾಡ್ತೀಯಾ ನೀನು? ನನ್ನ ನೀನ್ ಏನೂ ಮಾಡಕ್ ಆಗಲ್ಲ. ಯಾಕಂದ್ರೆ ನಾನು ನನ್ನ ಪರಿಶ್ರಮದಿಂದ ಮೇಲ್ ಬಂದವಳು. ನನ್ನನ್ನೇ ಸೋಲ್ಸಕ್ ನೋಡ್ತೀಯ ನೀನು? ನೀನ್ ಮಾಡಿದ ಕೆಲ್ಸದಿಂದ ನನ್ನ ಮಗನಿಗೆ ಬಂದಿದ್ ಸಂಬಂಧನೇ ಹಾಳಾಗೋಯ್ತು. ಆ ಪಾಪ ನಿನ್ನನ್ ಸುಮ್ನೆ ಬಿಡಲ್ಲ ಕಣೆ. ಅತ್ತೆ, ಅನಾವಶ್ಯಕವಾಗಿ ಏನೇನೋ ಮಾತಾಡ್ಬೇಡಿ. ಕುಡಿದು ಆಕ್ಸಿಡೆಂಟ್ ಮಾಡಿರೋದು ನಿಮ್ ಮಗ. ಅವನಿಂದ ಒಂದ್ ಕುಟುಂಬ ಹಾಳಾಗಿದೆ. ಆ ಪಾಪ ನಿಮ್ಮನ್ನ ಸುಮ್ನೆ ಬಿಡಲ್ಲ. ಅದಕ್ಕೆ ಪ್ರಾಯಶ್ಚಿತವಾಗಿ ದುಡ್ಡು ತಂದ್ಕೊಡಿ. ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡೋಣ. ಏಯ್, ನಿನ್ನ ಬಗ್ಗೆ ನನಗ್ ತುಂಬಾ ಚೆನ್ನಾಗ್ ಅರ್ಥ ಆಯ್ತು. ಸಮಯಕ್ ತಕ್ಕಾಗ್ ಮಾತು ಬದಲಾಯಿಸ್ತೀಯ ಅಲ್ಲ? ನನ್ನ ಹತ್ರನೇ ನಿನ್ನ ಆಟ ತೋರಿಸ್ತಾ ಇದ್ಯಾ? ನೋಡೇ ಬಿಡೋಣ ಇದ್ರಲ್ಲಿ ಯಾರ್ ಗೆಲ್ತಾರೆ ಅಂತ. ನನಗದಕ್ಕೆಲ್ಲ ಟೈಮ್ ಇಲ್ಲ. ಆಲ್ರೆಡಿ ತುಂಬಾ ಕೆಲ್ಸ ಇದೆ. ಈಗ ನಿಮ್ ಕೆಲ್ಸ ಏನು ಅಂದ್ರೆ ದುಡ್ಡು ತಗೊಂಡ್ ಬಂದು ಇಲ್ಲಿ ಕಟ್ಟೋದು ಅಷ್ಟೇ. ನೀವೇನ್ ಬಡವ್ರಲ್ವಲ್ಲ. ನೀವೇ ಹೇಳ್ತಿರ್ತೀರಲ್ಲ ನಾನು ಸಾಕಷ್ಟು ಸಂಪಾದನೆ ಮಾಡಿದೀನಿ ಅಂತ. ಕೇವಲ 5 ಲಕ್ಷ ತಂದ್ಕೊಡೋದಕ್ಕಾಗಲ್ವಾ? ಮರ್ಯಾದೆಯಿಂದ ದುಡ್ಡು ತಂದ್ಕೊಡಿ. ಆಗಲ್ಲ ಕಣೆ, ದುಡ್ಡು ಕೊಡೋದಕ್ಕಾಗೋದಿಲ್ಲ. ಏನ್ ಮಾಡ್ತೀಯೋ ಮಾಡ್ಕೋ ಹೋಗೆ. ಅತ್ತೆ, ರಾಧಿಕಾ, ಏನೇ ಆಯ್ತು? ನಿಮ್ಮತ್ತೆ ದುಡ್ಡು ಕೊಡೋಕ್ ಒಪ್ಕೊಂಡ್ರಾ? ಇಲ್ಲ ಕಣೆ, ದುಡ್ಡು ಕೊಡೋಕ್ ಆಗದೇ ಇಲ್ಲ ಅಂತ ತುಂಬಾ ದುರಾಂಕಾರದಲ್ಲಿ ಮಾತಾಡಿದ್ರು. ಏನೇ ಹೀಗೆ ಹೇಳ್ತಿದ್ಯಾ? ಅವ್ರು ನಿಮ್ಮತ್ತೆ ಅಂತ ಹೇಳ್ತಿದ್ಯಾ? ನೋಡಿದ್ರೆ ಮರ್ಯಾದೆ ಇಲ್ದೆ ಮಾತಾಡ್ತಿದ್ಯಾ? ಅವ್ರಿಗೆ ಅಡಿಯಿಂದ ಮುಡಿವರೆಗೂ ಈಗೋ ಪ್ರಾಬ್ಲಮ್. ನಾನು ಅವ್ರ ಹತ್ರ ನಿಷ್ಠೂರವಾಗಿರೋದಕ್ಕೆ ಈ ವಿಷಯನ ರಬ್ಬರ್ ತರ ಎಳಿತಾ ಇದ್ದಾರೆ. ಅಮ್ಮ, ನನ್ನ ಹತ್ರ ಇಷ್ಟೇ ಒಡವೆ ಇದೆ. ಇದನ್ನ ತಗೊಂಡು ಹೇಗಾದ್ರೂ ಮಾಡಿ ನನ್ನ ಗಂಡನ ಉಳಿಸ್ಕೊಡಿ ಅಮ್ಮ. ಅಮ್ಮ, ಇದನ್ನ ನೀವೇ ಇಟ್ಕೊಳ್ಳಿ. ನಾನ್ ದುಡ್ಡಿಗೆ ಅರೇಂಜ್ ಮಾಡ್ತೀನಿ. ನೀವ್ ಹೋಗಿ ನಿಮ್ ಯಜಮಾನ್ರ ನೋಡ್ಕೊಳ್ಳಿ. ಅಮ್ಮ, ನಿಮ್ ಗಂಡಂಗೆ ಏನೂ ಆಗಲ್ಲ. ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ನೀವು ಹೋಗಿ ಕುತ್ಕೊಳ್ಳಿ. ಹೋಗಿ ಅಮ್ಮ, ಕೂತ್ಕೊಳ್ಳಿ. ಯಾರಪ್ಪ ಇದು? ರೀ ರೀ, ಫೋನ್ ರಿಂಗ್ ಆಗ್ತಾ ಇದೆ ರೀ. ಛೇ, ಇಷ್ಟೊತ್ತಲ್ಲಿ ಯಾರು? ಹಲೋ ರಾಜೇಶ್ ಅಣ್ಣ. ಹಲೋ,
ಅವ್ರ ಮಿಸ್ಸಸ್ ಮಾತಾಡ್ತಾ ಇದ್ದೀನಿ. ರೇವತಿ ಅಕ್ಕ, ನಾನ್ ರಾಧಿಕಾ ಮಾತಾಡ್ತಿರೋದು. ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಒಂದ್ ಎಮರ್ಜೆನ್ಸಿ ಇತ್ತು, ಅರ್ಜೆಂಟಾಗಿ ಒಂದ್ ಜೀವನ್ ಕಾಪಾಡ್ಬೇಕಿತ್ತು. ಅದಕ್ಕೆ ಸ್ವಲ್ಪ ದುಡ್ಡು ಕೇಳೋಣ ಅಂತ ಅಣ್ಣಂಗ್ ಕಾಲ್ ಮಾಡ್ದೆ. ರಾಧಿಕಾ, ನಿನ್ನ ಎಮರ್ಜೆನ್ಸಿ ನನಗೆ ಅರ್ಥ ಆಗ್ತಾ ಇದೆ. ಆದ್ರೆ ನಮ್ಮ ಯಜಮಾನ್ರು ಫೋನ್ನ ಮರೆತು ಮನೇಲೇ ಬಿಟ್ಬಿಟ್ಟು ಯಾವ್ದೋ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಬೆಳಗ್ಗೆ ಬಂದ ತಕ್ಷಣ ನಿಂಗೆ ಫೋನ್ ಮಾಡಕ್ ಹೇಳ್ತೀನಮ್ಮ. ಸರಿ ಅಕ್ಕ, ಥ್ಯಾಂಕ್ಸ್. ರಾಧಿಕಾ, ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ಯಾ? ಇವಾಗ ನೆಕ್ಸ್ಟ್ ಪ್ಲಾನ್ ಏನ್ ನಿಂದು? ಆ ಹೆಂಗ್ಸು ತುಂಬಾ ಅಳ್ತಿದ್ರು ಕಣೆ. ಅವ್ರನ್ನ ನೋಡಿದ್ರೆ ತುಂಬಾ ಬೇಜಾರಾಗ್ತಿತ್ತು. ನನಗೂ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಕಣೆ. ನಾನೊಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಳಲ್ಲ ತಾನೆ? ಇಲ್ಲ, ಹೇಳು. ಚಿರುಗ್ ಕಾಲ್ ಮಾಡಿ ಎಮರ್ಜೆನ್ಸಿ ಇದೆ, 1 ಲಕ್ಷ ಬೇಕು ಅಂತ ಕೇಳ್ ನೋಡು. ಚಿರುನಾ? ಹೌದು ರಾಧಿಕಾ, ಒಂದ್ ಫ್ಯಾಮಿಲಿ ಕಾಪಾಡೋದಿಕ್ಕೆ ಹೆಲ್ಪ್ ಬೇಕು ಅಂತ ಹೇಳು. ದುಡ್ಡು ತಗೊಂಡು ಇಲ್ಲಿಗೆ ಓಡ್ ಬರ್ತಾರೆ. ನಿನಗ್ ಕಷ್ಟ ಆದ್ರೆ ನಾನೇ ಕಾಲ್ ಮಾಡ್ಲಾ? ಬೇಡ, ಚಿರುಗಿ ವಿಷಯ ಗೊತ್ತಾಗೋದ್ ಬೇಡ. ಏಕೆ? ನಾವ್ ಫ್ರೆಂಡ್ಸ್ ಆಗಿದ್ದಾಗ್ಲೇ ನಾನೊಂದ್ ಸಹಾಯನ ಬೇಡ ಅಂತ ತಿರಸ್ಕರಿಸ್ತಿದ್ದೆ. ಕೆಲ್ವೊಂದ್ಸಲ ಪರಿಸ್ಥಿತಿ ಕೈ ಮೀರಿದಾಗ ನಾನೊಂದ್ ಸಹಾಯನ ಒಪ್ಕೊಂಡಿದ್ದೀನಿ, ನಿಜ. ಆದ್ರೆ ಈಗ ನಾನವನ್ ಹತ್ರ ಸಹಾಯ ತಗೊಳೋದಕ್ಕಾಗಲ್ಲ. ಇನ್ ಮುಂದೆ ಅದೆಂತ ಸಿಚುವೇಶನ್ ಬಂದ್ರು ನಾನೇ ಅಂತೂ ಚಿರು ಕಾಲ್ ಮಾಡಲ್ಲ. ಅದೇ ಯಾಕೆ? ಯಾಕೆ ಅಂದ್ರೆ ನಾನು ನಿಂದ ದೂರ ಆಗ್ಬೇಕು ಅಂತಿರೋಳು. ದುಡ್ಡು ತಗೊಂಡ್ ದೂರ ಆದ್ರೆ ಅವ್ರಮ್ಮ ಹೇಳ್ದ ಹಾಗೆ ನಾನ್ ಚಿರು ಜೊತೆ ದುಡ್ಗೋಸ್ಕರನೇ ಓಡಾಡ್ತಿದ್ದೆ ಅನ್ನೋ ಮಾತು ನಿಜ ಆಗಲ್ವಾ? ಏನೇ ನೀನು ಚಿರುನ್ ದೂರ ಮಾಡ್ತೀನಿ ಅಂತಿದ್ಯಾ, ಚಿರುಯಿಂದ ಸಹಾಯ ಬೇಡ ಅಂತಿದ್ಯಾ. ಒಟ್ನಲ್ಲಿ ಆ ಜಾತಕದಲ್ಲಿರೋ ದೋಷ ನಿನ್ ಜೀವನನೇ ಹಾಳು ಮಾಡ್ತಿದೆ. ನಾನೊಂದ್ ಮಾತು ಹೇಳ, ಚಿರುನ ನೀನೇ ಮದ್ವೆ ಆಗೋದು. ಇದೇ ಸತ್ಯ, ಇದೇ ನಡೆಯತ್ತೆ. ನೋಡು, ಫೋನ್ ರಿಂಗ್ ಆಗ್ತಿದೆ. ಖಂಡಿತ ನಾನು ಹೇಳಿದ್ದೇ ಆಗೋದು. ಸರಿ, ನೋಡು ಯಾರು ಕಾಲ್ ಮಾಡಿರೋದು. ಯಾರೇ ಕಾಲ್ ಮಾಡಿರೋದು? ಚಿರು. ಸೂಪರ್, ನನ್ ಮಾತಾಡ್ತಿದ್ದಾಗೇನೆ ಅವರೇ ಕಾಲ್ ಮಾಡಿದ್ದಾರೆ. ರಿಸೀವ್ ಮಾಡು. ಇಲ್ಲ, ನನ್ ಮನ್ಸಿವಾಗ ಹೇಗಿದೆ ಅಂತ ಗೊತ್ತಿಲ್ದೆ ಅವನು ರೊಮ್ಯಾಂಟಿಕ್ ಆಗಿ ಮಾತಾಡ್ಬಿಡ್ತಾನೆ. ಮನ್ಸಿಲ್ದೇ ಇರೋ ಮನ್ಸಲ್ಲ ಅವನ ಜೊತೆ ಮಾತಾಡಿ ಅವನಿಗೆ ಮೋಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಬೇಡ, ನಾನೊಂದು ಕಾಲ್ ರಿಸೀವ್ ಮಾಡಲ್ಲ. ಏಯ್, ಅವ್ರು ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ದಾರೆ. ರಿಸೀವ್ ಮಾಡಿ ಮಾತಾಡೆ, ಎಮರ್ಜೆನ್ಸಿ ಇದ್ರೂ ಇರ್ಬಹುದು. ಇಲ್ಲ, ಅವನ್ ಮನ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತು. ಅವನ್ ನನ್ನ ಜೊತೆ ಪ್ರೀತಿಯಿಂದ ಮಾತಾಡೋದಕ್ಕೋಸ್ಕರ ಕಾಲ್ ಮಾಡಿರ್ತಾನೆ. ನನಗೂ ಅದಿಷ್ಟಾನೆ. ಆದ್ರೆ ಏನ್ ಮಾಡೋದು? ಅದನ್ನ ಒಪ್ಕೊಳ್ಳೋ ಮನಸ್ಥಿತಿ ಆಗ್ಲಿ ಪರಿಸ್ಥಿತಿ ಆಗ್ಲಿ ಈಗಿಲ್ಲ. ನನಗೋಸ್ಕರನೇ ಕಾಯ್ತಾ ಇರೋ ಚಿರುಗೆ ಮದ್ವೆ ಆಗ್ತೀನಿ ಅಂತ ಆಸೆ ಹುಟ್ಸಿ ಮೋಸ ಮಾಡ್ತಿದ್ದೀನಿ.